ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ನಟ ವಿಜಯ್ ಅವರು ಈಗ ತಮಿಳುನಾಡಿನ CM ಆಗಲಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅವರ ಒಂದು ಈ ವಿಜಯಕ್ಕೆ ರಿಯಲಿ ಕಂಗ್ರಾಟ್ಸ್ ಹೇಳಬೇಕು. ಮತ್ತು ಅವರ ವಿಜಯ ಇಷ್ಟೊಂದು ಈಸಿ ಆಗಿರಲಿಲ್ಲ ನಾವು ಅಂದ್ಕೊಂಡಷ್ಟು. ಯಾಕೆ ಅಂತಂದರೆ ಒಬ್ಬ ಹೀರೋ ಆಗಿದ ತಕ್ಷಣ ಓಕೆ ಈಸಿಯಾಗಿ ಚುನಾವಣೆಯಲ್ಲಿ ವಿನ್ ಆಗಿಬಿಟ್ಟು ಈ ರೀತಿ CM ಆಗ್ಬೋದು ಅಂತ. ಬಟ್ ತುಂಬ ಜನ ಟ್ರೈ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಹೀರೋಗಳು ಪ್ರಯತ್ನ ಪಡ್ತಾರೆ, ಬಟ್ ಎಲ್ಲರಿಗೂ ಈ ಒಂದು ಸಕ್ಸಸ್ ಸಿಕ್ಕಿಲ್ಲ. MGR ಒಬ್ಬ ಏನು ತಮಿಳ್ನಾಡಲ್ಲಿ ಒಬ್ಬ ಮೇರು ನಟ ಇದ್ದರು. ಸೊ ಅವ್ರು ಬಿಟ್ಟರೆ ಈಗ ಫಾರ್ ದ ಫಸ್ಟ್ ಟೈಮ್ CM ಆಗಿರುವಂಥ ಅಂದರೆ ಒಂದೇ ಒಂದು ಫಸ್ಟ್ ಪಕ್ಷ ಕಟ್ಟಿದ ತಕ್ಷಣವೇ ಈ ನಟ CM ಆಗ್ತಾರೆ ಅಂದರೆ ರಿಯಲಿ ಒಂದು ಗ್ರೇಟ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಇಷ್ಟು ಜನರ ಒಂದು ಪ್ರೀತಿನ ಗಳಿಸಿದ್ರು ಅನ್ನೋದಕ್ಕೆ ಈ ಒಂದು ವಿಡಿಯೋ ತುಂಬ ಸಾಕ್ಷಿಯಾಗಿದೆ. ಏನಪ್ಪ ಅಂತಂದರೆ ಯಾವುದೇ ಒಂದು ರಾಜಕಾರಣಿಗಳಾಗಿರ್ಬೋದು, ಹೀರೋಗಳಾಗಿರ್ಬೋದು, ಅಷ್ಟು ವರ್ಷಗಳ ಕಾಲ ಅವರ ಒಂದು ಜೊತೆ ಇದ್ದು ಕೆಲಸ ಮಾಡಿದ್ರು ಸಹ ಮಿನಿಮಮ್ ಹೆಲ್ಪ್ ಅಂತೂ ಮಾಡಿರ್ತಾರೆ. ಕೆಲವೊಬ್ರು ಅದು ಮಾಡಿರೋಲ್ಲ, ಬಟ್ ಕೆಲವೊಬ್ರು ಆದರೂ ಮಿನಿಮಮ್ ಹೆಲ್ಪ್ ಮಾಡಿರ್ತಾರೆ. ಸೊ ಆದರೆ ನಟ ವಿಜಯ್ ಮಾಡಿದಂಥ ಒಂದು ಗ್ರೇಟ್ ಕೆಲಸ ಅಂತಂದರೆ 30 ವರ್ಷಗಳ ಕಾಲ ಅವ್ರ ಹತ್ರ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ರಾಜೇಂದ್ರನ್ ಅನ್ನುವವರ ಮಗ ಶಬರಿನಾಥ್. ಸೊ ಇವರಿಗೆ MLA ಟಿಕೆಟ್ ಕೊಟ್ಟಿದ್ದು ಎಲ್ಲರಿಗೂ ಒಂದು ಭಾವುಕವಾದ ಒಂದು ಕ್ಷಣ ಆಗಿ ಬಂತು. ಆಗ ತುಂಬ ಜನ ವಿಜಯ್ಗೆ ಇಷ್ಟಪಡ್ತಾ ಹೋದರು. ಏಕಾಏಕಿ ಒಬ್ಬ ನಟ ಬಂದುಬಿಟ್ಟು ಈ ರೀತಿ ಒಬ್ಬ ದೊಡ್ಡ ಒಂದು ಸ್ಥಾನಕ್ಕೆ ಹೋಗೋದು ತುಂಬಾ ಕಷ್ಟ. ಆದರೂ ಸಹ ಈ ಒಂದು ಘಟನೆ ತುಂಬ ಜನರ ಮನಸ್ಸನ್ನು ಗೆದ್ದಿತ್ತು. ಸೊ ಒಂದು ಯಾವಾಗ ಇವರು MLA ಟಿಕೆಟ್ನ ಶಬರಿನಾಥ್ ಅಂದರೆ ಒಬ್ಬ ಡ್ರೈವರ್ ಮಗಂಗೆ ಕೊಟ್ಟರು, ಆಗ ಎಲ್ಲರೂ ತುಂಬ ಅಂದರೆ ತಾನು ಬೆಳೆಯೋದಷ್ಟೆಲ್ಲ ತನ್ನವ್ರನ್ನೂ ಬೆಳೆಸಿದಂಥ ನಟ ಅಂತ ಹೇಳ್ಬೋದು. ಸೊ ತನ್ನವರನ್ನು ಬೆಳೆಸುವ ಹಾದಿಯಲ್ಲಿರೋರು ಖಂಡಿತವಾಗ್ಲೂ ಪ್ರಜೆಗಳ ಕಷ್ಟಗಳಿಗೆ ಆಗ್ತಾರೆ ಅಂತ ಒಂದು ನಂಬಿಕೆಯನ್ನು ಇಡೀ ತಮಿಳುನಾಡಲ್ಲಿ ಪ್ರತಿಯೊಬ್ಬರಿಗೂ ಬರ್ತಾ ಹೋಯಿತು. ಈ ಘಟನೆ ಎಲ್ಲರ ಮನಸ್ಸಲ್ಲೂ ಉಳಿದೋಯ್ತು ಮತ್ತು ಈ ಒಂದು ವಿಡಿಯೋ ತುಂಬಾ ಒಂದು ವೈರಲ್ ಆಗ್ತಾ ಹೋಯಿತು. ಯಾವಾಗ ಶಬರಿನಾಥ್ ಅವರು ವಿಜಯ್ ಅವರ ಕಾಲಿಗೆ ಬಿದ್ದುಬಿಟ್ಟು ನಮಸ್ಕಾರ ಮಾಡ್ತಾರೆ. ಯಾಕೆಂತಂದರೆ ಒಬ್ಬ ಆಟೋ ಡ್ರೈವರ್ ಆಗಿರುವಂಥವ್ರು MLA ಟಿಕೆಟ್ ತೊಗೊಂಡು MLA ಆಗಬೇಕು ಅಂತಂದರೆ ಇದು ತಮಾಷೆ ಮಾತಾ ಕೇಳಿ. ಏಕೆಂತಂದರೆ ತುಂಬಾ ಶ್ರೀಮಂತರೇ ಪ್ರಯತ್ನ ಪಟ್ಟರು ಸಹ ರಾಜಕೀಯದಲ್ಲಿ ಮೇಲ್ ಬರಲಿಕ್ಕೆ ಕಷ್ಟ. ಅಂಥದ್ರಲ್ಲಿ MLA ಆಗಿ ವಿನ್ ಆದಂಥ ಶಬರಿನಾಥ್ ಅವರು ಸದಾ ಕಾಲ ವಿಜಯ್ ಅವ್ರಿಗೆ ಋಣಿಯಾಗಿರ್ತಾರೆ. ಅಷ್ಟು ಸಕ್ಸಸ್ನ ವಿಜಯ್ ಅವರ ಮನೆಗೆ ಕೊಟ್ಟರು ಅಂತ ಹೇಳ್ಬೋದು. ಸಿನಿ ಸ್ಟಾರ್ನ ಈ ಮಾನವೀಯತೆಯನ್ನು ಕಂಡ ತಮಿಳುನಾಡಿನ ಪ್ರತಿಯೊಬ್ಬರು ತುಂಬಾ ಇಂಪ್ರೆಸ್ ಆದರು ಮತ್ತು CM ಆಗಿ ಆಯ್ಕೆ ಮಾಡಿದ್ರು. 30 ವರ್ಷದಿಂದ ಜೊತೆಯಲ್ಲಿದ್ದುವಂಥ ಡ್ರೈವರ್ ಆಗಿರ್ಬೋದು ಮತ್ತು ಅವರ ಕಣ್ಣು ಮುಂದೆ ಬೆಳೆದಂಥ ಅವರ ಮಗನಿಗೆ ಶಬರಿನಾಥ್ ಅವರಿಗೆ MLA ಮಾಡಿದಂಥ ಕೀರ್ತಿ ಅವ್ರಿಗೆ ಸಿಕ್ತು. ಆಗ ಜನ ಆಲೋಚಿಸ್ತಾ ಹೋದರು, ಒಬ್ಬ ಜೊತೆಯಲ್ಲಿರುವಂಥ ಒಬ್ಬ ಡ್ರೈವರ್ಗೆ ಈ ರೀತಿ ಒಂದು ಬೆಳೆಸಿದ್ರು ಅಂತಂದರೆ ವೋಟ್ ಹಾಕಿದಂಥ ಒಂದು ಪ್ರಜೆಗಳಿಗೆ ಇವರು ಸಹಾಯ ಮಾಡೇ ಮಾಡ್ತಾರೆ ಮತ್ತು ಒಂದು ಒಳ್ಳೆಯ ರಾಜಕಾರಣಿ ಆಗ್ತಾರೆ ಅನ್ನುವಂಥ ಒಂದು ನಂಬಿಕೆ, ಭರವಸೆ ಎಲ್ಲರಲ್ಲೂ ಮೂಡ್ತು. ಕಷ್ಟಗಳನ್ನು ಸ್ಪಂದಿಸುವಂಥ ವ್ಯಕ್ತಿ ಅಂತ ಗುರುತಿಸ್ಕೊಂಡ್ರು ಮತ್ತು ಅವರ ಒಂದು ಭಾಷಣದಲ್ಲಿ ಮಹಿಳೆಯರಿಗಾಗಿರ್ಬೋದು, ಯುವತಿಯರಿಗಾಗಿರ್ಬೋದು ಪ್ರಾಮಿಸ್ನ ಮಾಡ್ತಾ ಹೋದರು. ಅಂದರೆ ಅವರು CM ಆದಮೇಲೆ ಹೆಣ್ಮಕ್ಳಿಗೆ ಒಂದು ಸೆಕ್ಯೂರಿಟಿಯನ್ನು ತುಂಬ ಚೆನ್ನಾಗಿ ಕೊಡ್ತೀವಿ, ಅಂದರೆ ಯಾವುದಾದ್ರೂ ಹೆಣ್ಮಕ್ಳಿಗೆ ಚುಡಾಯಿಸೋದು ಅಥವಾ ಅವರು ಏನಾದರೂ ತೊಂದರೆ ಮಾಡೋದಾದರೆ ತಕ್ಕ ಶಿಕ್ಷೆ ಅವತ್ತಿನ ದಿನನೇ ಆಗಬೇಕು ಅನ್ನುವಂಥ ರೂಲ್ಸ್ ತರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದರು. ಈ ರೂಲ್ಸ್ ರಿಯಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಬಂದರೂ ಸಹ ತುಂಬಾ ಒಂದು ಸಂತೋಷ ಆಗುತ್ತೆ. ಯಾಕಂದರೆ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಹೊರಗೆ ಹೋದಂಥ ಹೆಣ್ಣು ಮಕ್ಕಳು ಮನೆಗೆ ಬಂದು ಸೇರೋ ಹೊತ್ತಿಗೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಈ ಒಂದು ಮಾತು ಎಲ್ಲರ ಒಂದು ಮನ ಮುಟ್ಟಿತ್ತು. ಯುವತಿಯರಿಗೆ ಎಲ್ಲರಿಗೂ ಒಂದು ಓಪನ್ ಸ್ಟೇಟ್ಮೆಂಟಲ್ಲಿ ಒಂದು ಹೆಲ್ಪ್ ಮಾಡುವಂಥ ಯೋಜನೆಗಳನ್ನ ತರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದಂಥ ಈ ಒಂದು ಪ್ರಾಮಿಸ್ನ ಅವರು ಉಳಿಸ್ಕೋಬೇಕು. ರಾಜಕೀಯದಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಸಂಸಾರನೂ, ಪ್ರತಿಯೊಂದು ಸಮಾಜದಲ್ಲಿ ಪ್ರತಿಯೊಬ್ಬರನ್ನು ಮೇಲ್ತರುವಂಥ ಆಶ್ವಾಸನೆ ಇವರು ಮೂಡಿಸಿದ್ರು. ಈಗಿನ ರಾಜಕಾರಣಿಗಳು ಗೊತ್ತಲ್ಲ, ಅವರ ಮನೆಯವರು, ಅವರ ಏನು ಕುಟುಂಬದವರು ಇರ್ತಾರೆ, ಅವರಷ್ಟೇ ಬೆಳೆಯೋಕ್ಕೆ ಅವರು ಪ್ರಯತ್ನ ಪಡ್ತಿರ್ತಾರೆ. ಹೊಸಬ್ರನ್ನ ಯಾರನ್ನು ತಂದು ಸಹಾಯ ಮಾಡೋದಾಗಲಿ, ಅವರು ಒಂದು ರಾಜಕಾರಣದಲ್ಲಿ ಬೆಳೀಲಿ ಅನ್ನುವಂಥ ಒಂದು ಮನಸ್ಥಿತಿ ನಾವು ಕಂಡಂಗೆ ಯಾರಲ್ಲೂ ಇರಲಿಲ್ಲ. ಬಟ್ ಇವರ ಈ ವ್ಯಕ್ತಿತ್ವ ಇಡೀ ದೇಶಾದ್ಯಂತ ಮನ ಮುಟ್ಟಿದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಮೇಯ್ನಾಗಿ ಇದೇ ಒಂದು ದಳಪತಿಯ ಸಕ್ಸಸ್ನ ಸೀಕ್ರೆಟ್ ಅಂತ ನನಗನ್ಸುತ್ತೆ. ಮತ್ತು ತ್ರಿಷಾ ಅವರು ಅವರ ಒಂದು 43ನೇ ಬರ್ತ್ಡೇಯ ಸಲುವಾಗಿ ತಿರುಪತಿ ದೇವಸ್ಥಾನದಲ್ಲಿ ಇದ್ದರು ಮತ್ತು ಅವತ್ತಿನ ದಿನವೇ ರಿಸಲ್ಟ್ ಬಂದು ವಿಜಯ್ ಅವರು CM ಆಗ್ತಾರೆ ಅಂತ ನ್ಯೂಸ್ ಬಂದಾಗ ತುಂಬಾ ಒಂದು ಖುಷಿಪಟ್ಟರು. ಸೊ ವಿಜಯ್ ಅವರು ಈಗಾಗಲೇ ಒಂದು ಡೈವರ್ಸ್ ಪಡೆದು ತ್ರಿಷಾನ ಮದುವೆ ಆಗುವಂಥ ಒಂದು ಯೋಚನೆಯಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ರೂಮರ್ಸ್ ಬರ್ತಾ ಇದೆ. ಆ್ಯಕ್ಚುಲಿ ಈ ಒಂದು ನೆಚ್ಚಿನ ನಟಿ ಎಲ್ಲರ ಮನಸ್ಸನ್ನು ಗೆದ್ದಿರೋದಂತೂ ಸತ್ಯ. ಅವರು ಕೊಟ್ಟಂಥ ಪ್ರಾಮಿಸ್ಗಳನ್ನ ಅವರು ಫುಲ್ಫಿಲ್ ಮಾಡಲಿ ಮತ್ತು ಎಲ್ಲ ಜನರಿಗೂ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ನಾವು ಸಹ ಬಯಸೋಣ. ವಿಜಯ್ ಅವರು CM ಆದಂಥ ಈ ಒಂದು ಚುನಾವಣೆ ಬಗ್ಗೆ ನೀವೇನು ಹೇಳ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.